ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಸೋಮವಾರ. ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ನಮ್ಮ ಸೌಜಿಗೆ ಪಲಾವ್ ಬೇಕಂತೆ. ಸೊ ಅದಕ್ಕೆ ಪಲಾವ್ ಮಾಡಿದ್ದೆ. ಸೊ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿಗೆ ಅಡುಗೆ. ಸೊ ಮಕ್ಕಳನ್ನ ಕೇಳಿ ನಾನು ಮಾಡ್ತಿರೋದು, ಅವ್ರು ಏನು ತಿಂತಾರೆ ಅಂತ ಗೊತ್ತಿರೋಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಅದ್ರ ಜೊತೆ ಸೌತೆಕಾಯಿ ಕೂಡ ಕಟ್ ಮಾಡಿದ್ದೆ. ಸೊ ಅದನ್ನೆಲ್ಲ ನಾಷ್ಟ ಮಾಡಿಕೊಂಡು ನಮ್ಮ ಮನೆಯವರು ಕೆಲಸಕ್ಕೆ ಹೊರಡ್ತಾಯಿದ್ದಾರೆ. ಸೊ ಈ ತಿಂಗಳಲ್ಲಿ ಬೇರೆ ಕೆಲಸಗಳೆಲ್ಲ ಮುಗಿಸಿ ಇವತ್ತೇ ಫಸ್ಟ್ ಟೈಮ್ ಅವರು, ಅಂದರೆ ಇವತ್ತೇ ಮೊದಲನೇ ದಿನ ಅವರು ಕೆಲಸಕ್ಕೆ ಹೊರಡ್ತಾ ಇರೋದು ಆಫೀಸ್ಗೆ. ಸೊ ಅದು ಬಿಟ್ಟು ಬೇರೆ ಕೆಲಸಗಳೆಲ್ಲ ಇತ್ತಲ್ಲ. ಸೊ ಅಂಗಡಿ ಓಪನಿಂಗು ಮತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋಗೋದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಇವತ್ತು ಹೊರಡ್ತಾ ಇದ್ದಾರೆ ಕೆಲಸಕ್ಕೆ. ಸೊ ಬನ್ನಿ, ಅವರಿಗೆ ಬಾಕ್ಸ್ ಮಾಡಿರಲಿಲ್ಲ ಇವತ್ತು. ಸೊ ಹೊರಗಡೆ ತಿನ್ಕೊಳ್ತೀನಿ ಅಂತ ಅಂದ್ಕೊಂಡು ಹೊರಡ್ತಾಯಿದ್ರು. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಸೋಮವಾರ. ಸೊ ಬೆಳಗ್ಗೆಯಿಂದ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ಕೊಳಕ್ಕಾಗಿಲ್ಲ. ಯಾಕೆ ಅಂದರೆ ಸೊ ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಲ್ಲ, ಫುಲ್ಲು ಟಯರ್ಡ್ ಹೋಗಿತ್ತು. ಸೊ ಬೆರೀ ಕಾಲಲ್ಲಿ ನಡೆದಿದ್ರಿಂದ ಸೊ ಸಿಕ್ಕಾಪಟ್ಟೆ ಅಂತೂ ಕಾಲು ನೋವು ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ರೆಸ್ಟೇ ಮಾಡ್ಕೊಂಡಿದ್ವಿ. ಮಕ್ಕಳು ಸರಿಯಾಗಿ ರೆಸ್ಟ್ ಮಾಡಿದ್ರು. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಪಲಾವ್ ಮಾಡಿದ್ದೆ. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಪಲಾವ್ ಮಾಡಿದ್ದೆ. ಆಟ ಆಡ್ತಾಯಿದ್ದಾರೆ ಇಲ್ಲೇ ಮಕ್ಕಳು. ಸೊ ಅದೇ ಸೌಂಡು. ಸೊ ಮಧ್ಯಾಹ್ನಕ್ಕೂ ಅದೇ ತಿನ್ಕೊಂಡ್ರು. ಕಾಳು ಹುಳಿ ಮಾಡಿದ್ದೆ, ಅವರೇ ಕಾಳು ಹುಳಿ. ಸೊ ಅವ್ರು ಬೇಡ ಪಲಾವೇ ತಿಂತೀವಿ, ಪಲಾವೇ ಚೆನ್ನಾಗಿದೆ ಅಂತಂದಿದ್ರು. ಸೊ ಹಾಗಾಗಿ ಪಲಾವೇ ತಿನ್ಕೊಂಡ್ರು. ಸೊ ಈಗ ಪನ್ನೀರ್ ಇದೆ ಫ್ರೆಂಡ್ಸ್. ಪನ್ನೀರಲ್ಲಿ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಪನ್ನೀರ್ ಪೆಪ್ಪರ್ ಫ್ರೈಗೆ ಏನೇನು ಹಾಕ್ಕೊಳ್ತೀನಿ, ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಬ್ಲಾಗು ನಾಳೆ ಕೂಡ ಕಂಟಿನ್ಯೂ ಆಗಿರುತ್ತೆ. ಸೊ ಯಾಕಂದರೆ ಜಾಸ್ತಿ ಏನು ಮಾಡಿದಲ್ಲ. ಸೊ ಹಾಗಾಗಿ ಸೊ ಫ್ರೆಂಡ್ಸ್, ಪೆಪ್ಪರ್ ಫ್ರೈ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಜೀರಿಗೆ, ಮೆಣಸು, ಧನಿಯಾ, ಕರಿಬೇವು ಹಾಗೆ ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕಿದ್ದೀನಿ. ಮಕ್ಕಳು ಖಾರ ತಿನ್ನಲ್ಲ ಅಂದ್ಕೊಂಡು ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ಬೇಕು. ಸೊ ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಸೊ ಆಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಸೊ ಪೆಪ್ಪರ್ ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ ಪನ್ನೀರಲ್ಲಿ. ಸೊ ನಾವು ಅಮ್ಮ ಕಟ್ ಕಲಿಸಿದಿತ್ತಲ್ವ, ಸೊ ಅದಕ್ಕೆ ಅದರಲ್ಲೇ ಮಾಡೋಣ ಅಂದ್ಕೊಂಡು ಸೊ ಫೈನಲಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಮಕ್ಕಳು ತಿಂತಾರೋ ಇಲ್ವೋ, ಅವ್ರು ತಿನ್ನಲ್ಲ ಅಂತ ಹೇಳಿದರು. ಸೊ ಏನು ವೇಸ್ಟ್ ಹೋಗ್ಬಿಡುತ್ತೆ ಫ್ರೆಂಡ್ಸ್, ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಪೌಡರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಯಾವುದೇ ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು, ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಆಮೇಲೆ ಪನ್ನೀರ್ ಇತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಪನ್ನೀರನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ತುಂಬ ಚೆನ್ನಾಗಿತ್ತು. ಆದರೆ ಪನ್ನೀರ್ ಏನು ಅಂದರೆ ಬಿಸಿಯಲ್ಲೇ ತಿನ್ನಬೇಕು ಫ್ರೆಂಡ್ಸ್, ಆವಾಗ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿರುತ್ತೆ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಲರ್ ಅಂತೂ ಫುಲ್ಲು ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಲೈಟಾಗಿ ಅರಿಶಿನ ಹಾಕ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಇದು ಫ್ರೈ ಆದಮೇಲೆ ಇನ್ನೂ ಕಲರ್ ಚೇಂಜ್ ಆಗುತ್ತೆ. ಸೊ ಇದು ಪೆಪ್ಪರ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಪೆಪ್ಪರಿಂದ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಥರ ಬಂದುಬಿಟ್ಟು ಚಿಕನಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಪೌಡ್ರು ಕಮ್ಮಿ ಅಂತ ಅನ್ನಿಸ್ತು. ಆಮೇಲೆ ಒಂದು ಸ್ವಲ್ಪ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ. ಸೊ ಪೌಡರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು. ಸೊ ಪನ್ನೀರ್ ರೆಡಿ ಆಗಿರುತ್ತೆ ಪೆಪ್ಪರ್ ಫ್ರೈ. ಸೊ ಇದಕ್ಕೆ ಉಪ್ಪು ನೋಡ್ಕೊಳ್ಳಿ ಫ್ರೆಂಡ್ಸ್, ಪನ್ನೀರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ಚೆನ್ನಾಗಿರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 8 ಗಂಟೆ ಆಗಿದೆ. ಸೊ ಈಗ ಹೊರಗಡೆ ಬಂದಿದ್ದೀನಿ. ಸೊ ಅಡುಗೆ ಎಲ್ಲ ಮಾಡಿದ್ದಾಯಿತು. ಸೊ ಮಧ್ಯಾಹ್ನ ಸಾಂಬಾರು ಮಾಡಿದ್ನಲ್ಲ, ಸೊ ಅವರೆಕಾಳು ಹುಳಿ ಮಾಡಿದ್ದೆ ಮಧ್ಯಾಹ್ನ. ಬಟ್ ಮಕ್ಕಳು ಯಾರೂ ತಿಂದಿಲ್ಲ, ಪಲಾವೇ ತಿನ್ಕೊಳ್ತೀನಿ ಅಂತಂದರು. ಈಗ ಕರ್ಬೂಜ ಹಣ್ಣು ಜ್ಯೂಸು, ಲೆಮನ್ ಜ್ಯೂಸು ಹಾಗೆ ಪನ್ನೀರ್ ಪೆಪ್ಪರ್ ಫ್ರೈ ಮಾಡಿದೆ. ಇದಿಷ್ಟು ಮಾಡಿಟ್ಟು ಈಗ ಹೊರಗಡೆ ಬಂದಿದ್ದೀನಿ. ಇನ್ನೇನು ನಮ್ಮ ಮನೆಯವ್ರು ಬಂದಮೇಲೆ ಊಟ ಮಾಡಿದೆ. ರೈಸ್ಗೂ ಇಟ್ಟು ಬಂದಿದ್ದೀನಿ, ಎಲ್ಲ ಆಗಿದೆ. ಇನ್ನೊಂದು ಅರ್ಧ ಅವರ್ ನಮ್ಮ ಮನೆಯವ್ರು ಬಿಡ್ತಾರೆ. ಅವ್ರು ಬಂದಮೇಲೆ ಎಲ್ಲ ಊಟ ಮಾಡಿಕೊಂಡು ಸೊ ರೆಸ್ಟ್ ಮಾಡಿದೆ. ಮಕ್ಕಳು ಆಲ್ರೆಡಿ ಮಧ್ಯಾಹ್ನ ಮಲಗಿದ್ರು 2-3 ಅವರು. ಮತ್ತೆ ಈಗ ಮಲ್ಕೊಳ್ತೀನಿ ಅಂತ ಇದ್ದಾರೆ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಬೇಗ ಬಾ ಅಂತ. ಅವ್ರು ಬಂದ ತಕ್ಷಣ ಊಟ ಮಾಡಿ ಮಲಗದೆ ನೋಡೋಣ. ಸೊ ಫ್ರೆಂಡ್ಸ್, ಮಕ್ಳಿಗೂ ನಮ್ಮ ಮನೆಯವ್ರಿಗೂ ಊಟಕ್ಕೆ ಕೊಟ್ಬಿಟ್ಟು ಹಾಗೆ ನಾನು ಆಮ್ಲೆಟ್ ಹಾಕ್ಕೊಡ್ತಾ ಇದ್ದೆ ಅವ್ರಿಗೆ, ಬಿಸಿ ಬಿಸಿಯಾಗಿ ಹಾಗೆ ತಿನ್ಕೊಳ್ಳಿ ಅಂತ. ಸೊ ಊಟ ಎಲ್ಲ ಮುಗ್ದು ಒಂದು 10 ನಿಮಿಷ ಆದಮೇಲೆ ಸೊ ಪಾನಕ ಮಾಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ಕೊಟ್ಟೆ. ಸೊ ನಮ್ಮ ಪೃಥ್ವಿಗೆ ಪಾನಕ ಬೇಡವಂತೆ. ಸೊ ಅವ್ನು ಕುಡಿಲಿಲ್ಲ. ಸೊ ನಾನು ನಮ್ಮ ಮನೆಯವರು ಸೌಜು 3 ಜನ ಕುಡ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 10:20 ಆಗಿದೆ. ಸೊ ಈಗ ಮಕ್ಕಳೆಲ್ಲ ವಾಕಿಂಗ್ ಮಾಡ್ತಾಯಿದ್ದಾರೆ. ಸೊ ಇವತ್ತಿನ ಬ್ಲಾಗು ಸಣ್ಣದಾಗಿರುತ್ತೆ. ಸೊ ಜಾಸ್ತಿ ಏನೂ ಬ್ಲಾಗ್ ಮಾಡಲಿಲ್ಲ. ಸೊ ಇವತ್ತು ಯಾಕೋ ಒಂದು ಸ್ವಲ್ಪ ತಲೆನೋವು ಜಾಸ್ತಿ ಹೋಗಿದೆ. ಸೊ ಏನೋ ಒಂಥರ ಇವತ್ತು ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ಕೊಳ್ಳಿ. ಸೊ ಇವತ್ತಿನ ಬ್ಲಾಗ್ ಚಿಕ್ಕದಾಗಿರುತ್ತೆ. ಸೊ ನಾಳೆದು ಬ್ಲಾಗ್ ಇದರಲ್ಲಿ ಕಂಟಿನ್ಯೂ ಮಾಡೋಣ ಅಂದ್ಕೊಳ್ತೀನಿ. ನೋಡ್ತೀನಿ, ಎಡಿಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಲಾಂಗ್ ಇದ್ದರೆ ಸೊ ಇದು ಒಂದೇ ಬ್ಲಾಗ್ ಹಾಕ್ತೀನಿ. ಸೊ ಇಲ್ಲ ಅಂದರೆ ನಾಳೆದು ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ
ಸೊ ಏನಾಗುತ್ತೆ ಅಂತ. ಸೊ ಬನ್ನಿ, ಈಗ ಮಕ್ಕಳು ವಾಕಿಂಗ್ ಮಾಡ್ತಿದ್ದಾರೆ. ಅವರು ವಾಕಿಂಗ್ ಮುಗಿಸಿದ್ಮೇಲೆ ಹೊರಗಡೆ ಹೋಗೋಣ. ಅಲ್ಲೇ ಬಿಡವ, ನಾನು ಹಾಕೊಂತೀನಿ, ಹೋಗು. ಬೈ ಬೈ ಕಣ. ಸೊ ಫ್ರೆಂಡ್ಸ್, ಇವತ್ತು ಬಂದು ಮಂಗಳವಾರ. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಕಾಳೆಲ್ಲ ಹಾಕಿ ಮಸಾಲೆ ಸಾರು ಮಾಡಿದ್ದೆ. ಸೊ ದೇವಸ್ಥಾನದಲ್ಲಿ ಕಾಳು ಸಾರು ಮಾಡಿದ್ದೆ ಫ್ರೆಂಡ್ಸ್. ಅದು ನಮ್ಮ ಸೌಜಕ್ಕೆ ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕೆ ನಮ್ಮ ಮನೆಯವರು ಕಾಳು ಸಾರೇ ಮಾಡಿಕೊಟ್ಬಿಡು, ಅವಳು ಕಾಳುಗಳಂದರೆ ಇಷ್ಟ ಅಂತಂದರು. ಸೊ ಅದಕ್ಕೆ ಕಾಳು ಸಾರೆಲ್ಲ ಮಾಡಿ ಅವರು ಕೂಡ ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೊರಡ್ರು. ಸೊ ಆಮೇಲೆ ನಾನು ಕೂಡ ಹಪ್ಪಳ ಹಾಕಿ ತುಂಬ ದಿನ ಆಗಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಹಾಕ್ಕೊಂಬೇಡ ಇನ್ನೊಂದು ಸ್ವಲ್ಪ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಸೌಜು ಮಾತ್ರ ಎದ್ದಿದ್ಲು, ನಮ್ಮ ಪೃಥ್ವಿ ಇನ್ನೂ ಎದ್ದಿರಲಿಲ್ಲ. ಸೊ ಅವನಿನ್ನೂ ಮಲ್ಕೊಂಡೇ ಇದ್ದ. ಸೊ ಫೈನಲಿ ಅವನು ಎದ್ದಿದ್ದೆ 10:15 ಆಗೋಗಿತ್ತು ಫ್ರೆಂಡ್ಸ್. ಇವತ್ತು ರಾತ್ರಿ ನಿದ್ದೆ ಮಾಡಿಲ್ಲ ಅನಿಸುತ್ತೆ. ಸೊ ಅವನು ಎದ್ದಿದ್ದೆ ಲೇಟ್ ಆಯಿತು. ಸೊ ಪಾಪ ಅವನು ಎದ್ದೋಳವರೆಗೂ ಸೌಜ ನಾಷ್ಟ ಮಾಡಿರಲಿಲ್ಲ. ಅವನು ಎದ್ಮೇಲೆ ಮಾಡ್ತೀನಿ ಅಂದ್ಕೊಂಡು ಬಿಸ್ಕೆಟೆಲ್ಲ ಕೊಟ್ಟಿದ್ದೆ, ಅದನ್ನು ತಿನ್ಕೊಂಡು ಕೂತಿತ್ತು. ಮರಿ ಟಿ ವಿ ಹಾಕ್ಕೊಟ್ಬಿಟ್ಟಿದ್ದೆ ಬೊಂಬೆಗಳು. ಸೊ ಅದನ್ನು ನೋಡ್ಕೊಂಡು ಕೂತ್ಕೊಂಡಿತ್ತು. ಸೊ ಫೈನಲಿ ನಾನು ಕೂಡ ಹಪ್ಪಳಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಪ್ಪಳಗಳಿದೆ ಲಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ಒಣಗಿದ ಮೇಲೆ ಗೊತ್ತಾಗುತ್ತೆ ಏನು ಮಾಡ್ತೀನಿ ಅಂತ. ಸೊ ಚಕ್ಲಿ ಮಾಡ್ಕೊಳ್ಬೇಕಲ್ಲ ಫ್ರೆಂಡ್ಸ್, ಇನ್ನೇನು ಚಕ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಚಕ್ಲಿ ಮಾಡ್ಕೊಳ್ಳೋಕ್ಕೆ ಒಂದು 2-3 ದಿನ ಆದರೂ ಬೇಕೇ ಬೇಕು. ಸೊ ನೋಡೋಣ ಯಾವಾಗ ಏನು ಅಂದ್ಕೊಂಡು. ಸೊ ನಮ್ಮ ಅಕ್ಕವ್ರು ಬರ್ತಾರಲ್ಲ, ಅವರು ಬರೋದಕ್ಕೆ ಇನ್ನೇನು 2-3 ದಿನ ಮುಂಚೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಅವರು ಇನ್ನೂ ಬರೋದು ಡೇಟ್ ಕನ್ಫರ್ಮ್ ಆಗಿಲ್ಲ. ಸೊ ಅದಕ್ಕೆ ಹೇಗಿದ್ದರೂ ಒಂದು 4-5 ದಿನದ ಮುಂಚೆ ಅಂತೂ ಗೊತ್ತಾಗುತ್ತೆ ಅವ್ರು ಬರೋದು. ಸೊ ಅದಕ್ಕೆ ಇನ್ನು ಲೇಟಾಗಿ ಚಕ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ಮಾಡೋದು. ಸೊ ಇದು ಹಪ್ಪಳ ಒಣಗಿದ ಮೇಲೆ ಡಿಸೈಡ್ ಮಾಡ್ತೀನಿ. ಇನ್ನೂ ಹಪ್ಪಳನೇ ಹಾಕ್ಕೊಳ್ಳೋದೆಲ್ಲ ಚಕ್ಲಿ ಹಾಕ್ಕೊಳ್ಳೋದಾ ಏನು ಮಾಡೋದು ಅಂದ್ಕೊಂಡು. ಹೆಂಗೋ ಮಕ್ಕಳು ಕೂಡ ಇನ್ನೂ ಆರಾಮಾಗಿ ಇಲ್ಲೇ ಇದ್ದಾರೆ ಆಟ ಆಡಿಕೊಂಡು. ಸೊ ಅವರು ಏನೂ ಆಟ ಮಾಡ್ತಾಯಿಲ್ಲ, ಹೋಗ್ತೀನಿ ಅಂತ ಅಂದ್ಕೊಂಡು. ಸೊ ಅದಕ್ಕೋಸ್ಕರ ನೋಡೋಣ. ಸೊ ಈಗ ಒಂದು ಸೈಡ್ ಹಾಕ್ಕೊಂಡಿದ್ದಾಯಿತು, ಇನ್ನೊಂದು ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಿಸಿಲು ಇನ್ನೂ ಈಗ ಬರ್ತಾಯಿದೆ ಫ್ರೆಂಡ್ಸ್. ಹಬ್ಬ ಅಂದರೂ ಒಂದು 9 ಗಂಟೆ 9:30 ಹಂಗೆ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಮನೆ ಹತ್ರ. ಸೊ ಫೈನಲಿ ಬೇಗ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾಯಿದ್ದೀನಿ. ಅಲ್ಲಿಗೂ ಎಲ್ಲ ಮುಗಿಸೋಷ್ಟರಲ್ಲಿ 10 ಗಂಟೆ ಆಗೋಯಿತು. ಇದೆಲ್ಲ ಮುಗಿಸಿ ಹೋಗಿ ಒಳಗಡೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು. ಸೊ ಇದು ಪಾತ್ರೆಗಳಿತ್ತಲ್ಲ ಫ್ರೆಂಡ್ಸ್, ಅಕ್ಕಿದು ಅವಾಗೇ ತೊಳೆದ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲ ಅಂದರೆ ಅದು ಗಟ್ಟಿಯಾಗಿಬಿಡುತ್ತೆ. ಸೊ ಎಲ್ಲದಕ್ಕಿಂತ ಈ ಸತಿ ಹಾಕಿದ್ದು ತೆಳ್ಳಗಾಗೋಯ್ತು ಫ್ರೆಂಡ್ಸ್. ಹಪ್ಪಳ ಸಿಕ್ಕಾಪಟ್ಟೆ ತೆಳ್ಳಗಾಗೋಯ್ತು ಈ ಸತಿ ಹಾಕಿದ್ದು. ಸೊ ಕರೆಕ್ಟಾಗಿ ರೌಂಡ್ ಶೇಪಲ್ಲೇ ಬಂದಿದೆ, ಆದರೆ ತೆಳ್ಳಗಾಗೋಯ್ತು. ಸೊ ಗೊತ್ತಿಲ್ಲ ಏನು ಮಾಡೋದು ಏನು ಕತೆನೋ ಅಂತ. ಒಂದೊಂದು ಸತಿ ಒಂದೊಂದು ಥರ ಆಗ್ತಾಯಿದೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಟೇಸ್ಟೆಲ್ಲ ಏನೋ ಚೆನ್ನಾಗಿ ಬಂದಿದೆ, ಬಟ್ ಸ್ವಲ್ಪ ತೆಳ್ಳಗಾಯಿತು ಅಷ್ಟೇ. ಸೊ ನೋಡಬೇಕು ಏನು ಕತೆ ಏನು ಅಂತ ಅಂದ್ಕೊಂಡು. ಒಟ್ಟಿನಲ್ಲಿ ಅವ್ರಿಗೆ ಇಷ್ಟ ಆದರೆ ಸಾಕು ಅಂದ್ಕೊಂಡಿದ್ದೀನಿ. ಆಮೇಲೆ ಕೊಟ್ಟಮೇಲೆ ಇಷ್ಟ ಆಗಿಲ್ಲ ಅಂದರೆ ಅದು ಕೂಡ ಒಂಥರ ಬೇಜಾರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್ ಫೈನಲಿ ಹಪ್ಪಳನೂ ಎಲ್ಲ ಹಾಕ್ಕೊಂಡಿದ್ದಾಯಿತು. ಸೊ ಇನ್ನೊಂದು ವಿಷಯ ಏನು, ನಮ್ಮ ಪೃಥ್ವಿಗೆ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಸೊ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಆದರೆ ಟೈಮೇ ಆಗ್ತಾಯಿಲ್ಲ. ಸೊ ಆದರೆ ಇವತ್ತು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ಮಾಡೋದು. ಸೊ ಫೈನಲಿ ಇವತ್ತು ಸಂಜೆ ಮಾಡಿಕೊಟ್ಬಿಡ್ತೀನಿ. ಹೆಂಗೂ ನಮ್ಮ ಮನೆಯವರು ಪೊಟ್ಯಾಟೊ ನೆನ್ನೆ ರಾತ್ರಿ ತರಿಸಿದ್ದಾರೆ. ಸೊ ಅದನ್ನೇ ಹಾಕ್ಕೊಡ್ತೀನಿ. ಸೊ ಹಪ್ಪಳ ಹಾಕೋದಕ್ಕೂ ಮುಂಚೆನೇ ನಾನು ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕಿ ಬಂದಿದ್ದೆ ಫ್ರೆಂಡ್ಸ್. ಅದು ಹಪ್ಪಳಗಳೆಲ್ಲ ಹಾಕಿ ಮನೆಯೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಇದು ಆಗಿರುತ್ತೆ ಅಂದ್ಕೊಂಡು. ಸೊ ಫೈನಲಿ ಆಗಿತ್ತು, ಅದನ್ನು ಕೂಡ ಎತ್ಕೊಂಬಂದು ಒಣಗಾಕ್ಕೊಳ್ತಾಯಿದ್ದೀನಿ. ಸೊ ಕರಿಬೇವು ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಉದ್ದ ಬಂದಿದೆ. ಆದರೆ ಏನು ಅಂದರೆ ಅದು ಎಲೆಗಳೆಲ್ಲ ಹಾಗೆ ಉದುರೋಗ್ತಾಯಿದೆ ಕಡ್ಡಿಯಲ್ಲಿ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಅದ್ರಲ್ಲಿ ಮುಂಚೆ ಒಂದು ಹುಳ ಇತ್ತು, ಗ್ರೀನ್ ಕಲರ್ದೇ ಹುಳ ಫ್ರೆಂಡ್ಸ್. ನಮ್ಮ ಮನೆಯವ್ರು ಅದನ್ನು ತೆಗೆದಾಕಿದ್ರು. ಅದಾದಮೇಲೆ ಕೂಡ ಬೇರೆ ಎಲೆಗಳು ಉದುರ್ತಾ ಇದೆ, ಅದು ಯಾಕೆ ಅಂತ ಗೊತ್ತಿಲ್ಲ.
ಏನು ಮಾಡೋದು ಅಂತ ಗೊತ್ತಿಲ್ಲ. ಸ್ಮೆಲ್ಲೇನೋ ಇದೆ, ಬಟ್ ಊಟದಲ್ಲಿ ಹಾಕಿದ್ರೆ ನನಗೇನೋ ಟೇಸ್ಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅದು ಫ್ಲೇವರ್ ಬರ್ತಿಲ್ಲ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಇನ್ನೂ ಕಿತ್ಕೊಂಡು ಇನ್ನೊಂದು ಸತಿ ಟ್ರೈ ಮಾಡಬೇಕು ಏನು ಕತೆನೋ. ಮತ್ತು ನುಗ್ಗೆ ಸೊಪ್ಪು ನನ್ನ ಫ್ರೆಂಡ್ ಮನೆ ಹತ್ರ ನುಗ್ಗೆ ಸೊಪ್ಪು ಕಡ್ಡಿ ತೊಗೊಂಬಂದು ಅದು 2 ಹಾಕಿದ್ದೆ. ಸೊ ಅದು ಬರಲೇ ಇಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಯಾಕೆ ಅಂದರೆ ನಮ್ಮ ಮನೆ ಹತ್ರ ಇಲಿಗಳು ಸ್ವಲ್ಪ ಜಾಸ್ತಿ, ಏನಾದರೂ ಗಿಡ ಹಾಕಿದ್ರೆ ಆ ಗಿಡದ ಹತ್ರ ಬುಡಕ್ಕೆ ಹೋಗ್ಬಿಟ್ಟು ತೂತು ಮಾಡಿಬಿಡುತ್ತೆ. ಸೊ ಅದರಿಂದ ನುಗ್ಗೆ ಸೊಪ್ಪು ಹೊರ್ಟೋಯ್ತು. ಮತ್ತು ನಮ್ಮ ಮನೆಯವರು ಗೆಣಸದು ಗಿಡ ಹಾಕಿದ್ರು ಫ್ರೆಂಡ್ಸ್, ಅದು ತುಂಬ ಉದ್ದ ಬಂದಿತ್ತು. ಈಗ ನುಗ್ಗೆ ಸೊಪ್ಪು ಎಷ್ಟು ಬಂದಿದೆ ಅದಕ್ಕಿಂತ ಉದ್ದ ಬಂದಿತ್ತು ಗೆಣಸದು. ಸೊ ಅದಕ್ಕೂ ಹಾಗೆ ಮಾಡಿಬಿಡ್ತು, ಅದು ಕೂಡ ಹೊರ್ಟೋಯ್ತು. ಸೊ ಗಿಡಗಳು ಬೆಳೆಸ್ಬೇಕಂತ ಆಸೆ, ಬಟ್ ಈ ಥರ ಆದರೆ ಬೇಜಾರಾಗ್ಬಿಡುತ್ತೆ, ಏನು ಮಾಡೋದು ಅಂದ್ಕೊಂಡು ನಾನು ಇನ್ನೂ ಹೂವುಗಳದೆಲ್ಲ ತೊಗೊಂಬಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈ ಥರ ಆದರೆ ಬೇಜಾರಾಗ್ಬಿಡುತ್ತೆ. ಸೊ ಅದಕ್ಕೆ ನೋಡೋಣ ಏನು ಮಾಡೋದು ಅಂದ್ಕೊಂಡು. ಸೊ ಫೈನಲಿ ಎಲ್ಲ ಒಣಗಾಕಿದ್ದಾಯಿತು. ಆಮೇಲೆ ಹೋಗಿ ಟೈಮ್ ಒಂದು 10:45 ಹೋಯಿತು. ನಮ್ಮ ಪೃಥ್ವಿನ ಎಬ್ಬರಿಸಿ, ಸೊ ಅವ್ರಿಗೂ ಕೂಡ ಕಾಳು ಸಾರು ಎಲ್ಲ ಹಾಕ್ಕೊಟ್ಟು ನಾನು ಕೂಡ ಹಾಕ್ಕೊಂಡು 3 ಜನ ಒಟ್ಟಿಗೆ ನಾಷ್ಟ ಮಾಡ್ಕೊಂಡ್ವಿ. ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ನಾನು ರೆಡಿಯಾಗಿ ಮಕ್ಕಳಿಗೂ ರೆಡಿ ಮಾಡಿಸಿ, ಆಮೇಲೆ 3 ಗಂಟೆ ಹಂಗೆ ಸೊ ಬ್ರೆಡ್ ಇತ್ತು ಫ್ರೆಂಡ್ಸ್, ಬ್ರೆಡ್ ಮೇಲೆ ಅದು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಟ್ಟೆ. ಸೊ ಅದು ಚೆನ್ನಾಗಿರುತ್ತೆ ಅದು. ಸೊ ಅದನ್ನು ಕೂಡ ತಿಂದ್ಕೊಂಡ್ರು. ಸೊ ಅದನ್ನೆಲ್ಲ ತಿಂದ್ಕೊಂಡು ಒಂದು 1/2 hour ಬಿಟ್ಬಿಟ್ಟು, ಸೊ ನಾನು ಕೂಡ ಮನೇಲಿ ಆಲೂಗಡ್ಡೆ ಐತಲ್ಲ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಂಬೇಡ ಅಂತ ಅಂದ್ಕೊಂಡು ಪೊಟೊಟೊ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು, ಸೊ ಬಿಸಿ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಸ್ಲೈಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಂಡು ಆಮೇಲೆ ತೆಗ್ದು ಆರ್ಸೋಕೆ ಇಟ್ಟಿದ್ದೀನಿ. ಸೊ ನೀರಲ್ಲಿ ಎಣ್ಣೆಗೆ ಹಾಕಿದ್ರೆ ಸೊ ಎಗರು ಬಿಡುತ್ತಲ್ವ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಹೋಗಲಿ ಅಂದ್ಕೊಂಡು. ಆಮೇಲೆ ಕರ್ಬೂಜನ ಜ್ಯೂಸ್ ಇತ್ತಲ್ಲ ಫ್ರೆಂಡ್ಸ್, ಸೊ ಅದನ್ನು ಕೂಡ ಕುಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಇದು ಕುಡ್ಕೊಂಡು ಬರೋಷ್ಟರಲ್ಲಿ ಅದೆಲ್ಲ ಆರಿರುತ್ತೆ ಅಂದ್ಕೊಂಡು, ನನ್ನ ಮಕ್ಕಳು ಕುಡಿಯೋಲ್ಲ ಅಂತಂದರು. ಸೊ ಅದಕ್ಕೆ ಕುಡ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಹಾಕ್ಕೊಡ್ತೀನಿ ಅವ್ರಿಗೆ. ಇನ್ನೂ ನಮ್ಮ ಮನೆಯವ್ರು ಕೂಡ ಬಂದಿಲ್ಲ. ಸೊ ಹಾಯ್ ಫ್ರೆಂಡ್ಸ್, ನಾನು ಹೇಳ್ದಂಗೆ ಇದು ನೆನೆದ ಬ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಸೊ ಇವತ್ತು ಬಂದು ಮಂಗಳವಾರ. ಸೊ ಈಗ ಟೈಮ್ ಬಂದು 4:15 ಆಗಿದೆ. ಸೊ ನೋಡಿದ್ರಲ್ಲ, ಎಲ್ಲ ಕೆಲಸ ಮುಗಿಯಿತು. ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು 11 ಗಂಟೆ ಅಷ್ಟರಲ್ಲಿ. ಸೊ ಸೆಣ್ಗೆ ಎಲ್ಲ ಹಾಕೋದು ಲೇಟ್ ಆಯ್ತಲ್ಲ, ಸೊ ಹಾಗಾಗಿ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮಧ್ಯಾಹ್ನ ಮೇಲೆ ಸೊ ಎದ್ದು ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ತೊಳೆದಾಕಿ ಮಕ್ಳಿಗೂ ಊಟ ಹಾಕ್ಕೊಟ್ಟು ನಾನು ಊಟ ಮಾಡಿ. ಸೊ ಈಗ ಫ್ರೆಂಚ್ ಫ್ರೈಸ್ ಬೇಕು ಅಂತ ಕೇಳಿದ್ದೆ ನಮ್ಮ ಪೃಥ್ವಿ. ಸೊ ಅದಕ್ಕೋಸ್ಕರ ಫ್ರೆಂಚ್ ಫ್ರೈಸ್ಗೆ ಇಟ್ಟಿದ್ದೀನಿ. ಸೊ ಅದು ಆಗ್ತಾಯಿದೆ. ಅಷ್ಟರಲ್ಲಿ ನಾನು ಈಗ ಪಾನಕ ಮಾಡಿದ್ದೆ, ಅದನ್ನು ಕುಡ್ಕೊಂಡೆ. ಸೊ ಮಕ್ಕಳಿಗೆ ಫೋನ್ ಕೊಟ್ಬಿಟ್ಟು ಅದರಲ್ಲಿ ಗೊಂಬೆಗಳು ಹಾಕ್ಬಿಟ್ಟು ಅವರು ಫೋನಲ್ಲಿ ಗೊಂಬೆಗಳು ನೋಡ್ತಾ ಇದ್ದಾರೆ ರೂಮಲ್ಲಿ. ಸೊ ನಾನು ಹಾಲಲ್ಲಿ ಇದ್ದೀನಿ. ಸೊ ಬನ್ನಿ, ಈಗ ಇನ್ನೇನು ನಮ್ಮ ಮನೆಯವ್ರು ಬರ್ತಾರೆ, ಅದನ್ನು ಆರಕ್ಕೆ ಇಟ್ಟಿದ್ದೀನಿ. ಅದು ನೀರೆಲ್ಲ ಒಂದು ಸ್ವಲ್ಪ ಡ್ರೈ ಆದಮೇಲೆ ಫ್ರೆಂಚ್ ಫ್ರೈಸ್ ಮಾಡಿಕೊಡ್ತೀನಿ. ರಾತ್ರಿಗೆ ಅಡುಗೆ ಏನು ಬೇಕು ಅಂತ ಕೇಳಿದೆ. ನಮ್ಮ ಮನೆಯವರು ಆದರೆ ನಾನ್ ವೆಜ್ ತರ್ತೀನಿ ಇರು ಅಂತ ಅಂದರು ಬೇಗ ಬಂದರೆ. ಇಲ್ಲಾಂದರೆ ಸೌಜು ಇಟ್ಕೊಂಡು ಚಪಾತಿ ಮತ್ತು ಮೊಟ್ಟೆ ಪಲ್ಯ ಬೇಕು ಅಂತಂದು. ನೋಡೋಣ ಯಾವ್ದು ಮಾಡೋದು. ನಮ್ಮ ಮನೆಯವ್ರು ಬೇಗ ಬಂದರೆ ಫೋನ್ ಮಾಡಿ ಕೇಳ್ತೀನಿ, ಬೇಗ ಬಂದರೆ ಅವರು ನಾನ್ ವೆಜ್ ಏನಾದರೂ ತರ್ತಾರೆ, ಇಲ್ಲಾಂದರೆ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡೋಣ. ಸೊ ಬನ್ನಿ, ಈಗ ಇನ್ನೊಂದು 10 ನಿಮಿಷ ಬಿಟ್ಬಿಟ್ಟು ಹೋಗಿ ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ಹಪ್ಪಳ ಎಲ್ಲ ಒಣಗಿದೆ, ಈಗ ಎತ್ಕೊಂಬಂದೆ ಒಳಗಡೆ. ನೋಡಿ, ಹಾಕಬೇಕಾದ್ರೆ ಎಷ್ಟೊಂದಿತ್ತು, ಈಗ ಇಷ್ಟೇ ಆಗಿರೋದು ಒಣಗಿದ ಮೇಲೆ. ಸೊ ಇರಲಿ, ಪರವಾಗಿಲ್ಲ, ಇನ್ನು ನಾಳೆ ಒಂದಿನ ಇನ್ನೂ 1-2 ಸತಿ ಹಾಕ್ಕೊಳ್ತೀನಿ. ಸೊ ನೋಡೋಣ ಬನ್ನಿ. ಈಗ ಇವತ್ತು ಬಂದು ಕರಿಬೇವು ಪುದೀನ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಖಾರ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಲೈಟಾಗಿ ಕಸ್ತೂರಿ ಮೇಥಿ ಕೂಡ ಹಾಕಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಫೈನಲಿ ಹಪ್ಪಳ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಇಷ್ಟಾಗಿದೆ ಅಷ್ಟೇ, ಅಷ್ಟೊಂದು ಹಾಕಿದ್ದೀನಿ, ಇಷ್ಟಾಗಿದೆ. ಸೊ ಬನ್ನಿ, ಇರಲಿ, ಈಗ ಹೋಗಿ ಅಡುಗೆ ಏನು ಮಾಡೋದು ನೋಡೋಣ. ಸೊ ಫ್ರೆಂಡ್ಸ್, ಟೈಮ್ ಒಂದು 5:15 ಆಗಿತ್ತು. ಸೊ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೇಯ್ತಾ ಇದೆ, ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಮಾಡಿದ ತಕ್ಷಣ ಒಂದು ಸ್ವಲ್ಪ ಮಕ್ಕಳಿಗೆ ಹಾಕ್ಕೊಟ್ಟೆ. ಸೊ ಬಿಸಿನೇ ತಿನ್ಕೊಳ್ಳಿ ಅಂತ. ಸೊ ಇದು ಆಲೂಗಡ್ಡೆ ಇದೆಲ್ಲ ಬಿಸಿನೇ ತಿನ್ನಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸೊ ಆಮೇಲೆ ಅವ್ರಿಗೂ ಹಾಕ್ಕೊಟ್ಬಿಟ್ಟು ಆಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಹಾಗೆ ನಾನು. ಸೊ ಬೆಂಡೆಕಾಯಿ ಎಲ್ಲ ಇತ್ತು, ಒಂದು ಸ್ವಲ್ಪ ಅಂದ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಸೊ ಪಲ್ಯ ಮಾಡೋಣ ಅಂತ. ಸೊ ನಮ್ಮ ಮನೆಯವ್ರು ಲೇಟ್ ಆಗುತ್ತೆ ಬರೋದು ಅಂತಂದರು. ಸೊ ಸೌಜು ಇಟ್ಕೊಂಡು ಮೊಟ್ಟೆ ಪಲ್ಯ ಚಪಾತಿ ಅಂದ್ಲಲ್ಲ, ಸೊ ಅದಕ್ಕೆ ಹೆಂಗೂ ಬೆಂಡೆಕಾಯಿ ತಂದು ತುಂಬ ದಿನ ಆಗಿತ್ತು, ಅದ್ರದ್ದು ಪಲ್ಯ ಹಾಗೆ ಮಾಡಬೇಡ ಅಂದ್ಕೊಂಡು. ಸೊ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಸೊ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಫೈನಲಿ ಪಲ್ಯ ಕೂಡ ಮಾಡಿದ್ದಾಯಿತು. ಸೊ ಈ ಥರ ಬಂದಿರುತ್ತೆ ಪಲ್ಯ. ಸೊ ಮಕ್ಕಳಿಗೆ ಬೆಂಡೆಕಾಯಿ ಪಲ್ಯ ಇಬ್ಬರು ತಿನ್ನಲ್ಲ ಅಂದರು. ಸೊ ಅದಕ್ಕೆ ಇಬ್ರಿಗೂ ಮೊಟ್ಟೆ ಪಲ್ಯ ಮಾಡಿದ್ದೆ. ಸೊ ಮೊಟ್ಟೆ ಪಲ್ಯಗಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ. ಸೊ ನನಗಂತೂ ತುಂಬ ಇಷ್ಟ, ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಸೊ ಅದೆಲ್ಲ ಮಾಡಿ ನಮ್ಮ ಮನೆಯವ್ರು ಬರೋಷ್ಟರಲ್ಲಿ 8:15 ಆಯಿತು. ಅವ್ರು ಬಂದಮೇಲೆ ಊಟಕ್ಕೆ ಹಾಕ್ಕೊಟ್ಟೆ. ನಮ್ಮ ಸೌಜು ಆವಾಗ ನನಗೆ ಮೊಟ್ಟೆ ಪಲ್ಯ ಬೇಡ, ಟೊಮೆಟೊ ಗೊಜ್ಜು ಬೇಕು ಅಂತಂದ್ಲು.
ಸೊ ಅವ್ರು 3 ಜನಕ್ಕೂ ಆಲ್ರೆಡಿ ಪೃಥ್ವಿಗೆ ಹಾಕಿ ಕೊಟ್ಬಿಟ್ಟಿದ್ದೆ ನಾನು. ನಮ್ಮ ಮನೆಯವರು ತಿನ್ನಿಸ್ತಾ ಇದ್ದರು ಮೊಟ್ಟೆ ಪಲ್ಯನೇ ಒಂದು ಸ್ವಲ್ಪ. ಸೊ ಅಷ್ಟರಲ್ಲಿ ನಾನು ಹಾಗೆ ಟೊಮೆಟೊ ಗೊಜ್ಜುನಿಗೂ ರೆಡಿ ಮಾಡ್ಕೊಂಬಿಟ್ಟೆ. ಸೊ ನೀನು ತಿನ್ನಲ್ಲ ಅಂತ ಹೇಳಲ್ಲ, ಏನು ಸರಿಯಾಗಿ ತಿಂತಾಳೆ ಎಲ್ಲೋ ಊಟ ಅಂದ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡೆ. ಅದ್ರ ಜೊತೆ ಹಪ್ಳಗಳು ಮಾಡಿದ್ನಲ್ಲ ಫ್ರೆಂಡ್ಸ್, ಹಪ್ಳಗಳು ಸಂಡಿಗೆಗಳೆಲ್ಲ ಮಾಡಿದ್ನಲ್ಲ ಅದಿಟ್ಟಿದ್ದೆ. ಲೆಮನ್ ಜ್ಯೂಸು, ಬೆಂಡೆಕಾಯಿ ಪಲ್ಯ, ಚಪಾತಿ, ಮೊಟ್ಟೆ ಪಲ್ಯ, ಟೊಮೆಟೊ ಗೊಜ್ಜು ಇದಿಷ್ಟು ಊಟ ಮುಗಿಸ್ಕೊಂಡು ಸೊ ವಾಕಿಂಗ್ ಇಡೀ ತಿನ್ಕೊಮ್ಮ ಮ್ಯಾಕ್ಸಿ. ಎಲ್ಲೋಗಿದೆ ನೆನ್ನೆಯಿಂದ ಮ್ಯಾಕ್ಸಿ? ಬರಲೇ ಇಲ್ವಲ್ಲ ನೆನ್ನೆಲ್ಲ ಮ್ಯಾಕ್ಸಿ. ಹಸ್ವಾಗೈತಮ್ಮ, ತಿನ್ಕೊ. ಈ ಕಡೆ ಒಂದೈತೆ ನೋಡಂಗೆ ಎಲ್ಲ ತಿನ್ಕೊಮ್ಮ. ಆಮೇಲೆ ಫ್ರೆಂಡ್ಸ್ ಇಲ್ಲಿ ಮ್ಯಾಕ್ಸಿ ಫ್ರೆಂಡ್ ಬಂದಿದ್ಲು. ಸೊ ಅವಳು ಕೂಡ ಬಿಸ್ಕೆಟ್ ಹಾಕಿದ್ದೀವಿ ಅಂತ ಇದ್ದಾಳೆ. ಫ್ರೆಂಡ್ಸ್ ಈಗ ಟೈಮ್ ಬಂದು 10:15 ಸೊ ಇವಾಗ ವಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ನಮ್ದು ಆಯಿತು 9:30ಗೆಲ್ಲ ಊಟ ಆಯಿತು. ಆದರೆ ಸೋಡಾ ಕುಡ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಕೂತ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ 10:15 ಆಗೋಯಿತು. ಈಗ ಬಂದಿದ್ದೀವಿ. ಸೊ ಚಪಾತಿ ಅಲ್ವಾ, ಸೊ ಮಕ್ಕಳಿಗೆ ಡೈಜೆಸ್ಟ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ವಾಕಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೆ ಸೊ ಬನ್ನಿ ನೋಡೋಣ, ಒಂದು ಸ್ವಲ್ಪ ವಾಕಿಂಗ್ ಮಾಡಿಸಿ ಆಮೇಲೆ ಹೋಗಿ ಮಲ್ಕೊಳ್ಳೋಣ ಫ್ರೆಂಡ್ಸ್. ಸಿಕ್ಕಾಬಿಟ್ಟೆ ಕಾಲು ನೋವು ಸ್ಟಾರ್ಟ್ ಹೋಗಿದೆ. ಸೊ ಮಧ್ಯಾಹ್ನ ಬೇಡ ಬಿಡವ, ಮಧ್ಯಾಹ್ನ 4 ಗಂಟೆ 3:30 4 ಗಂಟೆಗೆ ಅಡುಗೆ ಮನೆಗೆ ಹೋಗಿದ್ದು. ಫ್ರೆಂಚ್ ಫ್ರೈಸ್ ಮಾಡಿ ಮತ್ತು ಬಿದ್ದಿರೋ ಪಾತ್ರೆಗಳೆಲ್ಲ ತೊಳ್ದು ಪಲ್ಯ ಮಾಡಿ ಮತ್ತೆ ಪಾತ್ರೆಗಳು ತೊಳ್ದು ಮತ್ತೆ ಎಗ್ ಬುರ್ಜಿ ಮಾಡಿ ಮತ್ತು ಚಪಾತಿಗೆ ಹಸಿ ಟಿಸ್ಕಿ ಕಿಚನೆಲ್ಲ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ 8 ಗಂಟೆ. ಸೊ ಅಲ್ಲೇ 4 ಅವರ್ ಹೊರಟೋಯ್ತು. ಆಮೇಲೆ ಮತ್ತೆ ಅರ್ಧ ಅವರ್ ಬಿಟ್ಟು ನಮ್ಮ ಮನೆಯವ್ರು ಬಂದಮೇಲೆ ಹೋಗಿ ಚಪಾತಿ ಎಲ್ಲ ತೀಡಿ ಅದನ್ನೆಲ್ಲ ಸುಟ್ಟು ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ಫುಲ್ಲು ನಿಂತ್ಕೊಂಡು ಕೆಲಸ ಮಾಡಿದ್ದಕ್ಕೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿನೂ ಕಾಲು ನೋವು ಬಂದುಬಿಟ್ಟಿದ್ದಲ್ಲ, ಮತ್ತು ಈಗಲೂ ಕೂಡ ಸೊ ಕಾಲು ನೋವು ಬಂದಿರೋದು ಸಿಕ್ಕಾಬಿಟ್ಟೆ ಆಗ್ತಾಯಿಲ್ಲ. ವಾಕಿಂಗ್ ಮಾಡೋದೇ ಬೇಡ ಅಂತ ಅಂದ್ಕೊಂಡೆ. ನನ್ನ ಮಕ್ಳಿಗೆ ಮಾಡಿಸ್ಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಅವ್ರಿಗೆ ಆಗಲ್ಲ. ಸೊ ಅದಕ್ಕೋಸ್ಕರ ವಾಕಿಂಗ್ ಮಾಡಿಸ್ತಾಯಿದ್ದೀನಿ. ಸೊ ಈ ವಾಕಿಂಗ್ ಮುಗಿದ್ಮೇಲೆ ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಎಲ್ಲ ವಿಡಿಯೋ ಅಂತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದು ವ್ಲಾಗ್ ಬಂದು 2 ದಿನದ್ದು ಜಾಯಿಂಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀರಾ ನಿಮ್ಮ ಯಾರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.